ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾದಪ್ಪಳ್ಳಿ ಎಸ್. ಎಸ್ ಬೋರ್ವೆಲ್ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು 7ನೇ ತರಗತಿಯ ಭಾಗ 1 ಅದರಲ್ಲಿ ಈ ಅಧ್ಯಾಯ 5 ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಅಂಶಗಳು: ಪೀಠಿಗೆ, ಬಕ್ಸರ್ ಕದನ, ದಿವಾನಿ ಹಕ್ಕಿನ ಪ್ರಾಪ್ತಿ, ರೆಗ್ಯುಲೇಟಿಂಗ್ ಆಕ್ಟ್, ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಮರಾಠಿ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಬ್ರಿಟಿಷರ 2 ಕುಟಿಲ ನೀತಿಗಳು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ರಾಬರ್ಟ್ ಕ್ಲೈವ್ ಬಂಗಾಳದ ಪ್ರಥಮ ಗವರ್ನರ್ ಆಗಿ ನೇಮಿಸುತ್ತೆ. 1758ರಲ್ಲಿ ಭಾರತ ಬ್ರಿಟಿಷ್ ಪರಮಾಧಿಕಾರಕ್ಕೆ ತಳದಿ ಹಾಕಿದೆ. ಅಂದ್ರೆ ಈ ರಾಬರ್ಟ್ ಕ್ಲೈವ್ಗೆ ಸಲ್ಲುತ್ತೆ. ಈ ರಾಬರ್ಟ್ ಕ್ಲೈವ್ ಏನು ಬ್ರಿಟಿಷ್ ಅಧಿಕಾರಿ ಏನು ಇಂಗ್ಲೆಂಡ್ಗೆ ಹೋದ ನಂತರ ಇಂಗ್ಲಿಷರಲ್ಲಿ ದುರಾಡಳಿತ ಪ್ರಾರಂಭವಾಗುತ್ತೆ. ಅಂದ್ರೆ ಇಂಗ್ಲಿಷರ ಅಧಿಕಾರಿಗಳು ತುಂಬಾ ಭ್ರಷ್ಟರಾಗ್ತಾರೆ, ಲಂಚಕೋರರಾಗ್ತಾರೆ, ಹಾಗೂ ಕೆಲಸದಲ್ಲಿ ಪ್ರಾಮಾಣಿಕತೆ ಇರುವುದಿಲ್ಲ. ಇದನ್ನ ಒಬ್ಬ ಇತಿಹಾಸಕಾರರು ಏನ್ ಹೇಳ್ತಾರೆ ಅಂದ್ರೆ ಬಹಿರಂಗ ಹಾಗೂ ನಾಚಿಕೆಯಿಲ್ಲದ ಲೂಟಿಯ ಕಾಲ ಅಂತ ಕೂಡ ಕರೀತಾರೆ. ಸೊ ಇವರು ಇಂಗ್ಲಿಷ್ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ, ಈ ನವಾಬ ಮೀರ್ ಜಾಫರ್ ನಮ್ಗೆ ಏನು ಸಿಗಲ್ಲ ಅಂತ ಗೊತ್ತಾಗಿ ಇವನನ್ನ ಆ ಕೆಲಸದಿಂದ ಆ ಹುದ್ದೆಯಿಂದ ಕೆಳಗಿಳಿಸ್ಬೇಕು ಅಂತ ತೀರ್ಮಾನಿಸಿ ಅವನ ಅಳಿಯ ಮೀರ್ ಕಾಸಿಂನನ್ನ ಬಂಗಾಳದ ನವಾಬನಾಗಿ ಮಾಡ್ತಾರೆ. ಇದಕ್ಕೆ ಪರಿಣಾಮವಾಗಿ ಈ ಮೀರ್ ಕಾಸಿಂ ಈ ಬ್ರಿಟಿಷರಿಗೆ 3 ಜಿಲ್ಲೆಗಳನ್ನ ಜಮೀನ್ದಾರ್ ಹಕ್ಕಾಗಿ ಕೊಡ್ತಾನೆ. ಈ ಮೀರ್ ಕಾಸಿಂ ಬಂಗಾಳದ ನವಾಬನಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬ್ರಿಟಿಷರ ದುರಾಡಳಿತವನ್ನ ಇವರು ಸಹಿಸಲ್ಲ. ಬ್ರಿಟಿಷರು ದಸ್ತಕ್ಗಳನ್ನ ದುರುಪಯೋಗಪಡಿಸ್ಕೊತಾರೆ. ಇದರಿಂದ ಏನ್ ಮಾಡ್ತಾನೆ ಮೀರ್ ಕಾಸಿಂ, ದಸ್ತಕ್ ಅಂತ ಹೇಳಿದ್ರೆ ತೆರಿಗೆಯನ್ನ ನೀಡದೆ ವ್ಯಾಪಾರ ಕೈಗೊಳ್ಳಲಿರುವಂತ ವಿಶೇಷ ಅನುಮತಿ. ಇದನ್ನ ಎಲ್ಲರಿಗೂ ಸುಂಕ ಮುಕ್ತವಾಗಿ ಮಾಡ್ಬಿಡ್ತಾನೆ. ಇದರಿಂದ ಕೋಪ ಬರುತ್ತೆ, ಬ್ರಿಟಿಷರಿಗೆ ಆದಾಯ ಕಡಿಮೆ ಆಗುತ್ತೆ, ಕೋಪ ಬರುತ್ತೆ. ಸೊ ಇವನನ್ನ ಸೋಲಿಸ್ಬೇಕು, ಈ ಹುದ್ದೆಯಿಂದ ಕೆಳಗಿಳಿಸ್ಬೇಕು ಅಂತ ಬಕ್ಸರ್ ಕದನವನ್ನ ಏರ್ಪಡಿಸಿದೆ. ಮೀರ್ ಕಾಸಿಂ ಮೊಘಲ್ ರಾಜ ಮೈತ್ರಿಕೂಟ ಮಾಡಿಕೊಂಡು ರಾಬರ್ಟ್ ಕ್ಲೈವ್ ಜೊತೆ ಬಕ್ಸರ್ ಎಂಬಲ್ಲಿ 1764ರಲ್ಲಿ ಯುದ್ಧವನ್ನು ಮಾಡುವಾಗ ಮೀರ್ ಕಾಸಿಂ ಸೋಲ್ಪಡ್ತಾನೆ. ಇವರೇ ಮೀರ್ ಕಾಸಿಂ. ಇಂಗ್ಲಿಷರು ಯುದ್ಧದಲ್ಲಿ ಜಯಶೀಲರಾಗಿ ಮತ್ತೆ ಪ್ರಬಲರಾಗ್ತಾರೆ. ಇದರ ಪರಿಣಾಮವಾಗಿ ದಿವಾನಿ ಹಕ್ಕಿನ ಪ್ರಾಪ್ತಿ ಸಿಗುತ್ತೆ. ದಿವಾನಿ ಹಕ್ಕು ಅಂದ್ರೆ ಭೂಖಂಡಗಳನ್ನು ಸಂಗ್ರಹಿಸುವ ಹಕ್ಕು. ಕಂಪನಿ ವ್ಯವಹಾರಗಳನ್ನು ಸುವ್ಯವಸ್ಥೆಗೊಳಿಸಲು ಬ್ರಿಟಿಷ್ ಸರ್ಕಾರ ಕ್ಲೈವ್ ಅನ್ನ ಮತ್ತೆ ಭಾರತಕ್ಕೆ ಕಳಿಸುತ್ತೆ. ಇಲ್ಲಿ ರಾಬರ್ಟ್ ಕ್ಲೈವ್ ಮೊಘಲ್ ರಾಜನನ್ನು ಒಪ್ಪಂದ ಮಾಡಿಕೊಂಡು ಅವನಿಗೆ ವಿಶ್ರಾಂತಿಯನ್ನ ನೀಡಿ 26 ಲಕ್ಷ ಹಣವನ್ನ ಏನು ಅವನಿಗೆ ರಾಜ್ಯ ನೀಡಬೇಕು. ಇದರಿಂದ ಬ್ರಿಟಿಷರು ಬಂಗಾಳ, ಅಸ್ಸಾಂ, ಬಿಹಾರ್, ಒರಿಸ್ಸಾದಲ್ಲಿ ದಿವಾನಿ ಹಕ್ಕನ್ನ ಪಡ್ಕೋತಾರೆ. ಈಸ್ಟ್ ಇಂಡಿಯಾ ಕಂಪನಿ ದಿವಾನಿ ಹಕ್ಕಿನ ಮೂಲಕ ಬಂಗಾಳದಲ್ಲಿ ಅಧಿಕೃತ ಸಾರ್ವಭೌಮತ್ವ ಪಡ್ಕೋತಾರೆ. ಅಂದ್ರೆ ತೆರಿಗೆಯನ್ನ ವಿಧಿಸುವ, ಸಂಗ್ರಹಿಸುವ ಹಕ್ಕನ್ನು ಇವರು ಏಕಸ್ವಾಮ್ಯವನ್ನು ಪಡ್ಕೋತಾರೆ. ಇದರಿಂದ ಏನು ಬರಗಾಲ ಬರುತ್ತೆ ಬಂಗಾಳದಲ್ಲಿ. ಆಹಾರವನ್ನ ಅಂದ್ರೆ ಆಹಾರ ಧಾನ್ಯಗಳನ್ನ ಕಾಳು ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಎಷ್ಟೋ ಜನರಿಗೆ ಕೊಳ್ಳಕ್ಕಾಗಲ್ಲ. ಬಡತನ, ಹಸಿವು ಎಲ್ಲ ಕಡೆ ಬಂಗಾಳದಲ್ಲಿ ತಾಂಡವಾಡುತ್ತೆ. ರೆಗ್ಯುಲೇಟಿಂಗ್ ಆಕ್ಟ್ ಅನ್ನು ತಗೊಂಡು ಬರ್ತಾರೆ. ಈ ರೆಗ್ಯುಲೇಟಿಂಗ್ ಆಕ್ಟ್ ತಂದು ಬ್ರಿಟಿಷ್ ಅಧಿಕಾರಿಗಳು ದುರಾಡಳಿತರಾಗಿರ್ತಾರೆ. ಇದು ವ್ಯವಸ್ಥೆ ಇರುವುದಿಲ್ಲ. ಇದನ್ನ ಮನಗಂಡು ಇಂಗ್ಲೆಂಡ್ ಅಲ್ಲಿ ಏನು ವಾರನ್ ಹೇಸ್ಟಿಂಗ್ಸ್ ಅವರನ್ನ ಪ್ರಥಮ ಗವರ್ನರ್ ಆಗಿ ಕಳಿಸ್ಕೊಡ್ತಾರೆ. ಹಾಗೂ ಇವರ ಆಡಳಿತ ಕಚೇರಿಯನ್ನ ಕಲ್ಕತ್ತಾಕ್ಕೆ ರವಾನಿಸ್ತಾರೆ. ಈ ವಾರನ್ ಹೇಸ್ಟಿಂಗ್ಸ್ ನಂತರ 20 ಗವರ್ನರ್ ಜನರಲ್ ಆಗಿ ಭಾರತ ದೇಶಕ್ಕೆ ಬರ್ತಾರೆ. ಇಲ್ಲಿರೋ ಲೋಪದೋಷಗಳನ್ನು ಸರಿಪಡಿಸುವುದಕ್ಕಾಗಿ 1784ರಲ್ಲಿ ಬ್ರಿಟಿಷ್ ಇಂಡಿಯಾ ಕಾಯ್ದೆಯನ್ನ ತಗೊಂಡು ಬರ್ತಾರೆ. ಆಂಗ್ಲೋ ಮೈಸೂರು ಯುದ್ಧಗಳು 1767ರಿಂದ 1799ರವರೆಗೆ ನಡೆಯುತ್ತೆ. ಇಲ್ಲಿ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಏನು ಬ್ರಿಟಿಷರನ್ನೇ ಜಯಗಳಿಸಿದ್ರು ಮದ್ರಾಸ್ ಒಪ್ಪಂದ ಕೊನೆಗೊಳ್ಳುತ್ತೆ. 2ನೇ ಆಂಗ್ಲೋ ಮೈಸೂರು ಯುದ್ಧ ಹೈದರ್ ಅಲಿ ಮತ್ತೆ ಅವನು ಸತ್ತ ನಂತರ ಟಿಪ್ಪು ಅದನ್ನು ಮುಂದುವರಿಸಿಕೊಂಡು ಮಂಗಳೂರು ಒಪ್ಪಂದದಲ್ಲಿ ಇದು ಕೊನೆಗೊಳ್ಳುತ್ತೆ. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಕೊನೆಗೊಂಡು ಇದರಲ್ಲಿ ಟಿಪ್ಪು ಹಣಕ್ಕಾಗಿ ತನ್ನ 2 ಮಕ್ಕಳನ್ನು ಒತ್ತಿ ಇಡಬೇಕಾಗುತ್ತೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸತ್ತುಹೋಗ್ತಾನೆ. ಇಲ್ಲಿ ಈ ಟಿಪ್ಪು ಸತ್ತ ನಂತರ
ಮೈಸೂರು ಭಾಗವನ್ನ 4 ಭಾಗಗಳಾಗಿ ಮಾಡ್ತಾರೆ. ಒಂದು ಭಾಗ ನಿಜಾಮರಿಗೆ, ಒಂದು ಭಾಗ ಮೈಸೂರು ಅರಸರಿಗೆ, ಒಂದು ಭಾಗ ಬ್ರಿಟಿಷರಿಗೆ, ಒಂದು ಭಾಗ ಮರಾಠರಿಗೆ. ಈ ಮರಾಠರ ಜೊತೆ 1775, 1818ರಲ್ಲಿ 3 ಯುದ್ಧಗಳನ್ನು ಮಾಡ್ತಾರೆ. ಆ 3 ಯುದ್ಧಗಳಲ್ಲಿ ಈ ಬ್ರಿಟಿಷರೇ ಜಯವನ್ನ ಸಾಧಿಸ್ತಾರೆ. ನಂತರ ಆಂಗ್ಲೋ ಸಿಖ್ ಯುದ್ಧಗಳು. ರಣಜಿತ್ ಸಿಂಗ್ ಎಂಬ ಯುವಕ ಆ, ಪಂಜಾಬನ ಒಬ್ಬ ನಾಯಕನಾಗಿರ್ತಾನೆ. 18ನೇ ಶತಮಾನದಲ್ಲಿ ಸಿಖ್ರಲ್ಲಿ ಅನೇಕ ಪಂಗಡಗಳಿದ್ರಿಂದ ಮಿಝಲ್ ಅಂತಾರೆ. ಈ ರಣಜಿತ್ ಸಿಂಗ್ ಮಿಝಲ್ ಒಬ್ಬ ನಾಯಕನಾಗಿರ್ತಾನೆ. ಲಾಹೋರ್ನಲ್ಲಿ ರಾಜನಾಗಿರ್ತಾನೆ. ಸಿಖ್ ರಾಜನಾಗಿರ್ತಾನೆ ಇವನು. ಇವನು ಸತ್ತ ನಂತರ ಬಂದಂತಹ ರಾಜರು ಅಷ್ಟು ಸಾಮರ್ಥ್ಯವುಳ್ಳವರಾಗಿರ್ಲಿಲ್ಲ. ಇದನ್ನೇ ಸಮಯ ಕಾಯ್ತಿದ್ದ ಬ್ರಿಟಿಷರ ಜೊತೆ 4 ಸಿಖ್ ಯುದ್ಧಗಳನ್ನು ಮಾಡಿ ಇವರನ್ನ ಸೋಲಿಸಿ ಬ್ರಿಟಿಷರು ಮತ್ತಷ್ಟು ಪ್ರಬಲರಾಗ್ತಾರೆ. ಬ್ರಿಟಿಷರು 2 ಕುಟಿಲ ನೀತಿಗಳನ್ನು ತಗೊಂಡು ಬರ್ತಾರೆ. ಸಹಾಯಕ ಸೈನ್ಯ ಪದ್ಧತಿ. ಲಾರ್ಡ್ ವೆಲ್ಲೆಸ್ಲಿ, ಈತನೇ ಲಾರ್ಡ್ ವೆಲ್ಲೆಸ್ಲಿ. ಇವನ ಅವಧಿ 1799ರಿಂದ 1805. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಭಾರತದ ಸಂಪತ್ತನ್ನು ತೋರಿಸಿದಷ್ಟೇ. ದೇಶೀಯ ರಾಜರು ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಸ್ಥಳೀಯ ರಾಜರುಗಳು ನೆರೆಹೊರೆಯ ಶತ್ರುಗಳಿಂದ ರಕ್ಷಣೆ ಪಡೆಯುವುದಕ್ಕಾಗಿ ಬ್ರಿಟಿಷರ ಸೈನ್ಯವನ್ನ ಮೊರೆ ಹೋಗಬೇಕು ಅಂತ ಈ ವೆಲ್ಲೆಸ್ಲಿ ಹೇಳ್ತಾರೆ. ಆ ಬ್ರಿಟಿಷರ ಸೇನೆ ಸಹಾಯವನ್ನು ಪಡೆಯುವುದಕ್ಕಾಗಿ ಬ್ರಿಟಿಷರ ಸೇನೆಯನ್ನ ತನ್ನ ಆಸ್ಥಾನದಲ್ಲಿ ಇಟ್ಕೋಬೇಕು. ಅದರ ಖರ್ಚು ವೆಚ್ಚಗಳನ್ನ ದೇಶ ರಾಜರು ಕೊಡಬೇಕು, ಇಲ್ಲಾಂದ್ರೆ ಭೂಭಾಗವನ್ನು ಕೊಡಬೇಕು ಅಂತ ಇದರ ಸಹಾಯಕ ಸೈನ್ಯ ಪದ್ಧತಿಯ ಉದ್ದೇಶ ಆಗಿರುತ್ತೆ. ಇದರಿಂದ ನಮ್ಮ ಭಾರತೀಯ ಸಂಪತ್ತು ಕುಂಠಿತಗೊಳ್ಳುತ್ತೆ. ಅಂದ್ರೆ ಸೈನಿಕ ವೆಚ್ಚವನ್ನ ನಮ್ಮ ಭಾರತೀಯ ದೇಶೀಯ ರಾಜರು ವಹಿಸಬೇಕಿತ್ತು. ಇದರ ಪರಿಣಾಮಗಳೇನಾಯ್ತಪ್ಪ? ಸಹಾಯಕ ಸೈನ್ಯ ಪದ್ಧತಿ ಪರಿಣಾಮಗಳು: ಸೈನಿಕ ವೆಚ್ಚ ಅಗಾಧವರೆ ಭಾರತ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸುತ್ತೆ. ಬ್ರಿಟಿಷರು ಭಾರಿ ಭೂ ಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ತಾರೆ. ಇಲ್ಲಿ ಒಪ್ಪಿಕೊಂಡ ರಾಜ್ಯಗಳು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾಗ್ತಾರೆ. ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರಗಳನ್ನು ಕಳ್ಕೊತವೆ. ಇನ್ನೊಂದು ನೀತಿ ಏನು ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇದನ್ನು ತಂದವರು ಲಾರ್ಡ್ ಡಾಲ್ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಡಾಲ್ಹೌಸಿ 1848-56ರ ಅವಧಿ. ಈ ತರ ಉದ್ದೇಶ ಏನು ಅಂತ ಹೇಳಿದ್ರೆ ದೇಶ ರಾಜರಿಗೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಬೇರೆ ಮಕ್ಕಳನ್ನ ತಮ್ಮ ಮಕ್ಕಳಾಗಿ ಮಾಡ್ಕೊಳ್ಳೋಂಗಿದೆ ರೀ. ಮಕ್ಕಳಿಲ್ಲ ಅಂದ್ರೆ ಕಂಪ್ಲೀಟ್ ಏನು ಸಂಪತ್ತು ಬ್ರಿಟಿಷರ ಪರವಾಗಬೇಕು, ಅವರ ವಶವಾಗಬೇಕು ಅಂದ್ರೆ ಉದ್ದೇಶ. ಇದರಿಂದ ಹೌದು, ಸತಾರ, ನಾಗಪುರ, ಝಾನ್ಸಿ ಇಂಥದ್ದು 11 ರಾಜ್ಯಗಳು ನೇರವಾಗಿ ಬ್ರಿಟಿಷರ ವಶವಾಗುತ್ತೆ. 1850ರಲ್ಲಿ ಡಾಲ್ಹೌಸಿ ತನ್ನ ದೇಶಕ್ಕೆ ಮರಳುವಾಗ ಭಾರತದ 3/4 ಭೂಪ್ರದೇಶ ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತೆ. ಇಷ್ಟೆಲ್ಲ ಸಂಪತ್ತನ್ನ ದೋಚಿದಂತಹ ಬ್ರಿಟಿಷರು ಏನು ಈ ನಮ್ಮ ಭಾರತೀಯರ ಕ್ರಾಂತಿಕಾರಕ ಹೆಜ್ಜೆಗೆ ಮುನ್ನುಡಿಯಾಗುತ್ತೆ. ಇದು 1857 ಸಿಪಾಯಿ ದಂಗೆಗೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿಯಾಗುತ್ತೆ. ಈ ರೀತಿ ಬ್ರಿಟಿಷರು ತಮ್ಮ ಅವಧಿಯಲ್ಲಿ ಮೈಸೂರು, ಮರಾಠರು, ಸಿಖ್ಖರನ್ನು ಸೋಲಿಸಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿ ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳ ಹಕ್ಕಿಲ್ಲ ಪದ್ಧತಿ ಬಂದು ಭಾರತೀಯ ಸಂಪತ್ತನ್ನ ತಮ್ಮ ತಾಯ್ನಾಡಿಗೆ ಕೊಂಡೊಯ್ತು. ಧನ್ಯವಾದಗಳು.